ನಂಜುಂಡೇಶ್ವರನ ದರ್ಶನ ಪಡೆದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ನಂಜುಂಡೇಶ್ವರನ ದೇವಾಲಯ ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಪುರಾತನ ಕಾಲದ್ದು. ದೇಶದಾದ್ಯಂತ ಸಾಕಷ್ಟು ಭಕ್ತ ಸಮೂಹ ನಂಜುಂಡೇಶ್ವರನ ಸನ್ನಿಧಿಗೆ ಆಗಮಿಸುತ್ತದೆ. ಇಲ್ಲಿ ಅಭಿವೃದ್ಧಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಲ್ಲ. ನಿರ್ವಹಣೆಯ ವ್ಯವಸ್ಥೆಯಿಂದ ದೇವಾಲಯದ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅಸಮಾಧಾನ ವ್ಯಕ್ತಪಡಿಸಿದರು. ಇಂದು ಬೆಳ್ಳಂಬೆಳಗ್ಗೆ 7 ಗಂಟೆಗೆ ಭೇಟಿ ನೀಡಿ ರುದ್ರಾಭಿಷೇಕ, ವಿಶೇಷ ಪೂಜೆ ಸಲ್ಲಿಸಿ ಎಚ್.ಡಿ. ದೇವೇಗೌಡರು ಹರಕೆ ತೀರಿಸಿದರು. ದೇವಾಲಯದ ಸನ್ನಿಧಿಯಲ್ಲಿ ರಾಜಕೀಯ ಮಾತನಾಡಬಾರದು. ನಂಜುಂಡೇಶ್ವರನ ದರ್ಶನ ಮಾಡಲು ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರ ಜೊತೆಗೂಡಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಗಣಪತಿ, ಪಾರ್ವತಿ ಅಮ್ಮ ಮತ್ತು ಕಾಲಭೈರವೇಶ್ವರ ದರ್ಶನ ಪಡೆದು ಪುನೀತರಾಗಿದ್ದೇನೆ. ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಹಿನ್ನೆಲೆ ನಂಜುಂಡೇಶ್ವರನ ಸನ್ನಿಧಿಗೆ ಭೇಟಿ ನೀಡಿ ತೃಪ್ತಿಕರವಾಗಿದೆ. ದೇವಾಲಯದ ಅಭಿವೃದ್ಧಿ ಮಾತ್ರ ಕುಂಠಿತವಾಗಿದೆ ಎಂದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮಾಧ್ಯಮದವರ ಜೊತೆ ಮಾತನಾಡಿದರು. ದೇವಾಲಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ನಾದಸ್ವರದ ಮೂಲಕ ದೇವಾಲಯದ ಆಡಳಿತ ಮಂಡಳಿ ಮತ್ತು ತಾಲೂಕು ಆಡಳಿತ ಹೂಗುಚ್ಛ ನೀಡಿ ಸ್ವಾಗತಿಸಿದರು. ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡ ಮತ್ತು ಜಿಲ್ಲಾಧ್ಯಕ್ಷ ನರಸಿಂಹ ಸ್ವಾಮಿಯ ಮನೆಗೆ ಭೇಟಿ ನೀಡಿ ಉಪಹಾರ ಸೇವಿಸಿ ಪಕ್ಷದ ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಿ ಮೈಸೂರಿನ ತೆರಳಿದರು. ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡರು, ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ನಂಜನಗೂಡು ತಹಶೀಲ್ದಾರ್ ಶಿವಕುಮಾರ್ ಕಸ್ನೂರು, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್, ಜೆಡಿಎಸ್ ಪಕ್ಷದ ಮುಖಂಡರಾದ ನರಸಿಂಹಮೂರ್ತಿ, ಮಹದೇವಸ್ವಾಮಿ, ಸಂಜಯ್ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು. ಅಲ್ಲ, ದೇವಸ್ಥಾನದ ಅಭಿವೃದ್ಧಿ ರಾಜಕೀಯ ದೇವಸ್ಥಾನಕ್ಕೆ ಬಂದಿದ್ದು ಇವತ್ತು ಬಸವ ಜಯಂತಿ, ಅಕ್ಷಯ ತೃತೀಯ. ನಿನ್ನೆ ಸಾರಾಮಹೇಶ್ನ ಮಗನ ಮದುವೆಗೆ ಬಂದಿದ್ದರು. ಅದು ನಿನ್ನೆ ಮದುವೆಗೆ ಹೋಗಿ ಮದುವೆ ಮುಗಿಸ್ಕೊಂಡು ರಾತ್ರಿ ಮೈಸೂರು ಹಾಲ್ಟ್ ಮಾಡಿ ಬೆಳಗ್ಗೆ ಎದ್ದು ನಂಜುಂಡೇಶ್ವರನಿಗೆ ನಮಸ್ಕಾರ ಹಾಕಿ ಈಗ ಒಂದು ಕಾರ್ಯಕ್ರಮ ಇದೆ. ಕುಮಾರಸ್ವಾಮಿ ಅವರು ಹೋಗಬೇಕಾದ್ರೆ ಸ್ವಲ್ಪ ಅವರ ಆರೋಗ್ಯ ಸುಧಾರಿಸ್ಕೊತಾ ಇದ್ದಾರೆ. ಮಳವಳ್ಳಿಯಲ್ಲಿ ನಮ್ಮ ಲೀಡರ್ ಅನ್ನದಾನಿ ಅವರು ಆ ಕಾರ್ಯಕ್ರಮ ಹೋಗಿ ಬೆಂಗಳೂರು. ಅಲ್ಲ, ನಂಜನಗೂಡು ನನ್ನ ಮನಸ್ಸಿನ ವ್ಯವಸ್ಥೆ ಚೆನ್ನಾಗಿಲ್ಲ. ಇದಕ್ಕೆ ಅತ್ಯಂತ ಪುರಾತನವಾದಂಥ ಶ್ರೀಕಂಠೇಶ್ವರ ದೇವಸ್ಥಾನ, ಇದಕ್ಕೆ ಎಷ್ಟು ಪ್ರಾಶಸ್ತ್ಯ ಕೊಡಬೇಕಾಗಿತ್ತು ಅಷ್ಟು ಪ್ರಾಶಸ್ತ್ಯ ಕೊಟ್ಟಿಲ್ಲ. ದಕ್ಷಿಣ ಭಾರತದಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನ ಅತ್ಯಂತ ಪ್ರಾಶಸ್ತ್ಯವಾದ ದೇವಸ್ಥಾನದ ಇಲ್ಲಿ ನಮ್ಮ ಅನುಭವ ನನಗೇನೆ 2 ಕಿವಿ ಸೋಲು ನೋಡಿ ಅಂತ ಹೇಳಿದ್ರೆ, ನಮ್ಮ ತಂದೆಗೆ ಮೊದಲನೇ ಹೆಂಡತಿ, 3 ಜನ ಮಕ್ಕಳು ತೀರೋಗಿ, ಹೆಂಡತಿ ತೀರೋಗಿ, 2ನೇ ಹೆಂಡತಿ ಮೊದಲನೇ. ಅವರು ಸರ್ವ ಪ್ರಯತ್ನ ಮಾಡಿದರು. ಡಾಕ್ಟರ್ ಡೆಲ್ವಿ ಅಂತ ಇದ್ದರು, LMB ಡಾಕ್ಟರ್. ಅವರು ಕೂಡ ಎಲ್ಲ ಔಷಧಿ ಕೊಟ್ಟು, ಬಸಪ್ಪ ಅಂತ ಒಬ್ಬ ಆಯುರ್ವೇದಿಕ್ ಕೊಟ್ಟಿದ್ರು, ಅದು ಕೂಡ ಪ್ರಯತ್ನ ಕೊನೆಗೆ ಸರಿ ಹೋಯ್ತು. ನೀರು ತಂದ್ರೆ ಆಗುತ್ತೆಲ್ಲ ಮಾಡ್ತೀನಿ ಅಂತ ಹೇಳಲ್ಲ. ಇವತ್ತು ಇರೋ ಸರ್ಕಾರ ಬೇರೆ,
ನಾನಿರೋ ರಾಜಕೀಯ ಪಕ್ಷ ಬೇರೆ. ನಾನೇನಾದರೂ ಹೇಳಿದರೆ ಆಗಬೇಕು, ಆದರೆ ಆ ಸ್ಥಿತಿ ಇಲ್ಲ. ರಾಜಕೀಯ ಸುತ್ತುತ್ತೆ ಬಡ್ಡಿ. ಮುಂದೆ ಒಳ್ಳೆಯದಿದೆ ಬಂದಾಗ ಏನಾದರೂ ಮಾಡಲಿಕ್ಕೆ ಸಾಧ್ಯ.